ಮೊಸಳೆ ಮತ್ತು ಕೋತಿ. ಒಂದು ದಟ್ಟ ಅರಣ್ಯದ ಮಧ್ಯೆ ಹರಿಯುತ್ತಿದ್ದ ನದಿಯ ತೀರದಲ್ಲಿ ಒಂದು ನೇರಳೆ ಮರವಿತ್ತು. ಆ ಮರದ ಮೇಲೆ ಒಂದು ಬುದ್ಧಿವಂತ ಮತ್ತು ಹಳದಿ ಮಿಂಚಿನಂತೆ ಹೊಳೆಯುತ್ತಿದ್ದ ಒಂದು ಕೋತಿಯು ವಾಸಿಸುತ್ತಿತ್ತು. ಆ ಕೋತಿಗೆ ನೇರಳೆ ಹಣ್ಣುಗಳು ಎಂದರೆ ಅಪಾರ ಪ್ರೀತಿ. ಅದು ಪ್ರತಿದಿನವೂ ಸಿಹಿಯಾದ ಹಣ್ಣುಗಳನ್ನು ಕಿತ್ತು ತಿನ್ನುತ್ತಿತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಪ್ಲೀಸ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್. ಸರಿಯಾಗಿದ್ರೆ ಬನ್ನಿ ಕಥೆಯಲ್ಲಿ ಮತ್ತೆ ಮುಂದುವರಿಯೋಣ. ಅದೇ ನದಿಯಲ್ಲಿ ಒಂದು ದೊಡ್ಡ ಮೊಸಳೆಯು ವಾಸಿಸುತ್ತಿತ್ತು. ಅದು ಬಲಿಷ್ಠ ದೇಹ, ಕಠಿಣ ಚರ್ಮ, ಆದರೆ ಮನಸ್ಸಿನಲ್ಲಿ ಸ್ವಲ್ಪ ಸೌಮ್ಯತೆ ಇತ್ತು. ಮೊಸಳೆಯು ಪ್ರತಿದಿನವೂ ಕೋತಿಯು ಹಣ್ಣು ಕಿತ್ತು ತಿನ್ನುತ್ತಿರುವುದನ್ನು ನೋಡುತ್ತಿತ್ತು. ಒಂದು ದಿನ ಕೋತಿಯು ಹಣ್ಣು ಕಿತ್ತುಕೊಂಡು ನಗುತ್ತಾ ಮೊಸಳೆ ಕಡೆಗೆ ನೋಡಿ ಹೇಳಿತು, ಗೆಳೆಯ, ನೀನು ಹೀಗೆ ನೋಡುತ್ತಿದ್ದರೆ ಹೇಗೆ? ಹಣ್ಣು ತಿನ್ನಬೇಕಾದರೆ ಕೇಳಬೇಕಲ್ಲವೇ ಎಂದು ಕೇಳಿತು. ಇದರಿಂದ ಮೊಸಳೆಗೆ ಸಂತೋಷವಾಯಿತು. ಕೋತಿಯು ಪ್ರತಿದಿನವೂ ಮೊಸಳೆಗೆ ಹಣ್ಣನ್ನು ಕೊಡಲು ಆರಂಭಿಸಿತು. ಹೀಗೆ ಇಬ್ಬರ ನಡುವೆ ಸ್ನೇಹ ಹುಟ್ಟಿತು. ಹೀಗೆಯೇ ಮಾತನಾಡುತ್ತಾ ನಗುತ್ತಾ ದಿನಗಳು ಸಾಗುತ್ತಿದ್ದವು. ಮೊಸಳೆಯು ತನ್ನ ಬಗ್ಗೆ, ನದಿಯ ಬಗ್ಗೆ, ಕಾಡಿನ ಕಥೆಗಳನ್ನು ಹೇಳುತ್ತಿತ್ತು. ಕೋತಿಯು ತನ್ನ ಮರದ ಮೇಲೆ ಕಾಣುವ ಪಕ್ಷಿಗಳು, ಪ್ರಾಣಿ ಮಿತ್ರರ ಬಗ್ಗೆ ಹೇಳುತ್ತಿತ್ತು. ಹೀಗೆ ದಿನಗಳು ಕಳೆದವು. ಒಂದು ದಿನ ಕೋತಿಯು ಮೊಸಳೆಗೆ ಹೇಳಿತು, ಗೆಳೆಯ, ನಿನ್ನ ಹೆಂಡತಿಗೂ ಹಣ್ಣುಗಳನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿತು. ನಂತರ ಮೊಸಳೆಯು ತನ್ನ ಮನೆಗೆ ಹೋಗಿ ಹಣ್ಣನ್ನು ಹೆಂಡತಿಗೆ ನೀಡಿತು. ಹಣ್ಣನ್ನು ತಿಂದ ಮೊಸಳೆಯ ಹೆಂಡತಿಯು, ಈ ಹಣ್ಣುಗಳೇ ಇಷ್ಟೊಂದು ರುಚಿಕರವಾಗಿರಬೇಕಾದರೆ ಪ್ರತಿದಿನವೂ ಹಣ್ಣನ್ನು ತಿನ್ನುವ ಕೋತಿಯ ಹೃದಯವು ಇನ್ನೆಷ್ಟು ಸಿಹಿಯಾಗಿರುತ್ತದೋ, ಹಾಗಾಗಿ ಆ ಕೋತಿಯ ಹೃದಯ ನನಗೆ ಬೇಕು ಎಂದು ಹೇಳಿತು. ಇದನ್ನು ಕೇಳಿದ ಮೊಸಳೆಯು ಗಾಬರಿಗೊಂಡು ನಂತರ ಹೇಳಿತು, ಅವನಂಥ ಒಳ್ಳೆಯವನಿಗೆ ಹೀಗೆ ಮಾಡೋದು ತಪ್ಪು. ಅವನು ನನ್ನ ಸ್ನೇಹಿತ ಎಂದರೂ ಹೆಂಡತಿಯ ಒತ್ತಾಯಕ್ಕೆ ಮಣಿಯಬೇಕಾಯಿತು. ಮರುದಿನ ಮೊಸಳೆಯು ಕೋತಿಯನ್ನು ನೋಡಿ ನಗುಮುಖದಿಂದ ಹೇಳಿತು, ಸ್ನೇಹಿತ, ನಮ್ಮ ಮನೆಗೆ ಊಟಕ್ಕೆ ಬರುತ್ತೀಯಾ? ನನ್ನ ಹೆಂಡತಿ ನಿನ್ನನ್ನು ನೋಡಬೇಕೆಂದು ಕರೆದುಕೊಂಡು ಬಾ ಎಂದಿದ್ದಾಳೆ ಎಂದು ಹೇಳಿತು. ಕೋತಿಗೆ ಇದನ್ನು ಕೇಳಿ ಸಂತೋಷವಾಯಿತು. ಹೋಗೋಣ ಗೆಳೆಯ ಎಂದು ಮೊಸಳೆ ಬೆನ್ನಿನ ಮೇಲೆ ಹತ್ತಿತು. ಮೊಸಳೆಯು ನದಿಯ ಮಧ್ಯಕ್ಕೆ ಬಂದಾಗ ನಿಜವನ್ನು ಹೇಳಿತು. ಗೆಳೆಯ, ನಿನ್ನನ್ನು ನಾನು ಕರೆದುಕೊಂಡು ಹೋಗುತ್ತಿರೋದು ಊಟಕ್ಕಲ್ಲ, ನನ್ನ ಹೆಂಡತಿಗೆ ನಿನ್ನ ಹೃದಯ ಬೇಕಂತೆ, ಅದಕ್ಕಾಗಿ ಎಂದಿತು. ನಂತರ ಕೋತಿಯು ಸ್ವಲ್ಪ ಹೆದರಿ ಗಾಬರಿಗೊಂಡು ಯೋಚಿಸಿ ಹೇಳಿತು, ಗೆಳೆಯ, ನೀನು ನನಗೆ ಮೊದಲೇ ಹೇಳಬಾರದೆ? ನಾನು ನನ್ನ ಹೃದಯವನ್ನು ಮರದ ಮೇಲೆ ಇಟ್ಟಿದ್ದೇನೆ. ಹಾಗಾಗಿ ನಾವು ಮತ್ತೆ ಹಿಂದಿರುಗಿ ಹೋಗಿ ದಡದ ಮರದ ಕಡೆಗೆ ಹೋಗಬೇಕೆಂದು ಹೇಳಿತು. ಮೊಸಳೆಯು ಕೋತಿಯ ಮಾತನ್ನು ನಂಬಿ ದಡದ ಕಡೆಗೆ ಹಿಂದಿರುಗಿತು. ಕೋತಿಯು ದಡದಲ್ಲಿನ ಮರದ ಹತ್ತಿರ ಬರುತ್ತಿದ್ದಂತೆಯೇ ಮೊಸಳೆಯ ಬೆನ್ನಿನಿಂದ ಜಿಗಿದು ಮರದ ಮೇಲೆ ಹತ್ತಿತು. ನಂತರ ಕೋತಿಯು, ಹೃದಯವೆಂಬುದು ನಮ್ಮಲ್ಲೇ ಇರುತ್ತದೋ ವಿನಃ ಮರದಲ್ಲಲ್ಲ, ಮೂರ್ಖ ಗೆಳೆಯ ಎಂದು ಮೊಸಳೆಯನ್ನು ಬೈದು ಅದರ ಸ್ನೇಹವನ್ನು ನಿಲ್ಲಿಸಿತು. ನಂತರ ಮೊಸಳೆಗೆ ತನ್ನ ತಪ್ಪಿನ ಅರಿವಾಗಿ ನಾಚಿಕೆಯಿಂದ ನದಿಯಲ್ಲಿ ಈಜಿಕೊಂಡು ತನ್ನ ಮನೆಗೆ ಹೋಯಿತು. ನಂತರ ಕೋತಿಯು ಎಂದಿನಂತೆ ಮರದಲ್ಲಿನ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷವಾಗಿ ಇರುತ್ತಿತ್ತು. ಇದನ್ನು ಮೊಸಳೆಯು ದೂರದಿಂದಲೇ ನೋಡುತ್ತಿತ್ತು. ಈ ಕಥೆಯ ನೀತಿ ಏನೆಂದರೆ, ಬುದ್ಧಿವಂತಿಕೆಯು ಯಾವಾಗಲೂ ಅಪಾಯದಿಂದ ನಮ್ಮನ್ನು ರಕ್ಷಿಸುತ್ತದೆ ಮತ್ತು ಮೋಸ ವಂಚನೆಯಿಂದ ಯಾರನ್ನೂ ಗೆಲ್ಲಲಾಗುವುದಿಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಕಥೆಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಸ್ಟೇ ಟ್ಯೂನ್ ಆನ್ ರಾ ಸ್ಟೋರೀಸ್ ಕನ್ನಡ.